ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಏನು ಓಪನ್ ಮಾಡಿದ್ರೂ ಇದೇ ರೆಸಿಪಿ ಕಾಣುತ್ತೆ. ಅಷ್ಟು ವೈರಲ್ ಆಗಿದೆ, ಅಷ್ಟು ಚೆನ್ನಾಗಿದೆ ರುಚಿ. ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೆ. ರುಚಿ ಅಂತೂ ನೆಕ್ಸ್ಟ್ ಲೆವೆಲ್ಲು. ಮಾಡೋಕ್ಕೂ ತುಂಬ ಸಿಂಪಲ್ಲು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಷ್ಟೆ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಒಗ್ಗರಣೆ ಪ್ಯಾನ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಬಾಯ್ಲ್ಡ್ ಎಗ್ ತೊಗೊಂಡು ಮಧ್ಯದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ನೆಕ್ಸ್ಟು ಒಂದು ಬೀಟ್ ಮಾಡಿರೋ ಮೊಟ್ಟೆನ ಸುತ್ತ ಹಾಕ್ಕೊಂಡು ನಿಮ್ಗೆ ಏನೇನು ತರಕಾರಿ ಇಷ್ಟ ಆಗುತ್ತೆ ಎಲ್ಲ ಹಾಕ್ಕೊಬೋದು, ಬೇಗ ಫ್ರೈ ಆಗೋಂಥ ತರಕಾರಿಗಳು. ನಾನಿಲ್ಲಿ ಈರುಳ್ಳಿ ಮತ್ತು ರೆಡ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಇದನ್ನು ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಟೋಣ, ಮಿಕ್ಸ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿದ್ರೆ ಮುಗೀತು. ತುಂಬಾ ರುಚಿಯಾಗಿರೋ ಎಗ್ ಬನ್ ರೆಡಿ ಆಗುತ್ತೆ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ಗಂತೂ ಬೇಗನೆ ಮಾಡ್ಕೊಬೋದು, ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಇದು ನೋಡೋಕ್ಕೆ ಒಂಥರ ಕಲರ್ಫುಲ್ಲಾಗಿದೆ, ಟೇಸ್ಟ್ ಮಾಡಿದ್ರೆ ಅಂತೂ ಅದ್ಭುತ. ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ಪಟ ಅಂತ ಒಂದು ಮನೆಯವರಿಗೆಲ್ಲ ಒಂದು 10 ನಿಮಿಷದಲ್ಲಿ ಮಾಡ್ಕೊಬೋದು, ಎಗ್ಗು ಬಾಯ್ಲ್ ಮಾಡಿ ಇಟ್ಕೊಂಡಿದ್ರೆ ಅಷ್ಟೇ. ನೋಡಿ ಹೇಗೆ ಬಂತಂತ, ತುಂಬಾ ರುಚಿಯಾಗಿತ್ತು. ನಾನು ಈ ಥರ ಮಿಡಲ್ಗೆ ಕಟ್ ಮಾಡಿ ಸರ್ವ್ ಮಾಡಿದ್ದೆ. ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂದರು. ಬೇಕ್ರಿನಲ್ಲಿ ಹೋಗ್ಬಿಟ್ಟು ನಾವು ಅನ್ಹೆಲ್ತಿಯಾಗಿ ತಿನ್ನೋ ಬದಲು ಈ ಥರ ಮನೆಯಲ್ಲಿ ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.